ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ. ಆ್ಯಕ್ಟಿಂಗ್ ಕೋರ್ಸ್ ಸರಾಗವಾಗಿ ಸಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಫ್ರೀಯಾಗಿ ಆ್ಯಕ್ಟಿಂಗ್ ಕೋರ್ಸ್ ಕಲಿತಾ ಇರತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಅನಂತರ ನೀವು ಯಾರಿಗಾದರೂ ಕೋರ್ಸ್ನ ಕಲಿಸ್ಬೇಕು, ಕೋರ್ಸ್ನ ತಿಳಿಸ್ಬೇಕು ಅಂದರೆ ದಯವಿಟ್ಟು ಈ ಒಂದು ಕಾಂಟ್ಯಾಕ್ಟ್ನ, ಈ ಒಂದು ಲಿಂಕ್ನ ಅವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ಆ್ಯಕ್ಟಿಂಗ್ ಕೋರ್ಸ್ನ ಕಲಿಯೋದಕ್ಕೆ ಅವ್ರಿಗೂ ನೀವು ನೆರವು ಮಾಡಿಕೊಡಿ ಅಂತ ಕೇಳ್ಕೊತ ಇನ್ನೇನು ಆ್ಯಕ್ಟಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡೋಣ. ನಾವು ಮೊದಲನೇ ಚಾಪ್ಟರ್ನ 5ನೇ ಲೆಸನ್ನ ಈಗ ಶುರು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ, ನಾವು ಇದುವರೆಗೂ ಕಲಿತಿರ್ತಕ್ಕಂಥ ಯೋಗ, ಪ್ರಾಣಾಯಾಮ, ಧ್ಯಾನ ಅಥವಾ ಮೆದುಳಿನ ವ್ಯಾಯಾಮ, ಹಾಗೆ ಮುಖದ ವ್ಯಾಯಾಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಖದಲ್ಲಿ ನಮಗೆ ಏನೆಲ್ಲ ಒಂದು ಪರಿಕರಗಳು ಬರ್ತದೆ. ಮೊದಲಿಗೆ ತಲೆಯಲ್ಲಿ ತೊಗೊಂಡಾಗ ಕೂದಲಿರ್ತದೆ. ಕೂದಲು ನಾವು ಎಷ್ಟು ಸ್ಟೈಲಿಶಾಗಿ ಇಟ್ಕೊತೀರಿ, ಎಷ್ಟು ಇದರಾಗಿ ಇಟ್ಕೊತೀವಿ, ಅಂದರೆ ಆ ಒಂದು ಸ್ಟೈಲ್ ಬೇಕಾಗುತ್ತೆ. ಕೆಲವು ಕಡೆ ಬಾಲ್ಡಿ ತಲೆಯಿಂದ ಆ್ಯಕ್ಟಿಂಗ್ ಮಾಡುವಂಥದ್ದು ಬೇಕಾಗುತ್ತೆ. ಆ ರೀತಿ ನಾವು ಎಲ್ಲದಕ್ಕೂ ಈಗ ರಜನಿಕಾಂತ್ ಅಂದರೆ ಬಾಲ್ಡನ್ನು ಹೆಂಗೆ ಯೂಸ್ ಮಾಡ್ಕೋಬೋದು, ಅದು ಆ ರೀತಿ ಒಂದೊಂದು ಒಂದು ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಕ್ಟಿಂಗ್ನ ನಾವು ಹೇಗೆ ನಮ್ಮ ಮುಖದಲ್ಲಿ ಕೊಡಬೇಕಾಗುತ್ತೆ. ಹಾಗೆ ನಮ್ಮ ಹೇರ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಹೇಗೆಲ್ಲ ಇಟ್ಕೋಬೇಕು ಅನ್ನೋದು ಒಂದು. ಅದಕ್ಕಿಂತ ಕೆಳಗಡೆ ಬಂದಾಗ ಹಣೆಯನ್ನು ನಾವು ಆ್ಯಕ್ಟಿಂಗ್ಗೆ ಹೇಗೆ ಬಳಸ್ಕೋಬೇಕು, ಹಣೆಯನ್ನು ಹೇಗೆ ತಿಳಿಸ್ಬೇಕು. ಚಿಂತೆಯಲ್ಲಿರ್ತೀರಾ, ಇದು ಮಾಡ್ತೀರಾ, ಖುಷಿಯಾಗುತ್ತೆ, ಆವಾಗೆಲ್ಲ ಹಣೆ ಮೇಲೆ ನಾವು ಫೋಕಸ್ ಮಾಡಬೇಕು. ಹಣೆ ಹೇಗೆ ನಮಗೆ ಯೂಸ್ ಮಾಡ್ತಾಯಿದೆ, ಹಣೆ ಬರಹ ಅನ್ನೋದು. ಅದ್ರ ಕೆಳಗಡೆ ಹುಬ್ಬು ತುಂಬಾ ಎಫೆಕ್ಟಿವ್ ಆಗಿ ನಾವು ಆ್ಯಕ್ಟಿಂಗ್ನ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹುಬ್ಬು ಗಂಟಿಕ್ಕೋದು, ಕೋಪ ಬಂದಾಗ ಕರುಣೆ ಆಮೇಲೆ ಒಂದೇ ಸೈಡು ಹುಬ್ಬನ್ನು ಎತ್ತೋದು, ಇನ್ನೊಂದು ಸೈಡು ಹುಬ್ಬು ಎತ್ತೋದು, ಅವೆಲ್ಲ ಬೇಕಾಗುತ್ತೆ. ಅದನ್ನ ಬಳಸ್ಕೊಳ್ಳಿ. ಮತ್ತು ಕಣ್ಣುಗಳು ತುಂಬಾ ಎಫೆಕ್ಟಿವ್ ಆದ ಆ್ಯಕ್ಟಿಂಗ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬ ಕಣ್ಣನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂತಹ ನಟ ಅತ್ಯುತ್ತಮವಾದ ನಟ ಆಗೋದರಲ್ಲಿ ಸಂಶಯನೇ ಇಲ್ಲ. ಅವನ ಕಣ್ಣನ್ನು ಯಾವ್ಯಾವ ರೀತಿ ಚಾಲನೆ ಮಾಡ್ತಾನೆ, ಆ ಚಲನೆಯಿಂದನೇ ಒಬ್ಬ ನಟ ಅತ್ಯುತ್ತಮವಾಗಿದ್ದಾನೆ ಅನ್ನೋದು ಪ್ರೂವ್ ಆಗಿಬಿಡುತ್ತೆ. ಅಳೋ ರೀತಿಯಾಗಿರ್ಬೋದು, ಕಣ್ಣನ್ನು ಸಣ್ಣ ಮಾಡೋದಾಗಿರ್ಬೋದು, ಕಣ್ಣನ್ನು ದೊಡ್ಡದು ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಡೈಲಿ ಪ್ರಾಕ್ಟೀಸ್. ಆಮೇಲೆ ಅದಕ್ಕಿಂತ ಕೆಳಗೆ ಮೂಗು. ಇವಾಗ ವಿಕ್ಸ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟು, ನೆಗಡಿಯಲ್ಲಿ ನಿಮ್ಮ ಮೂಗಿನ ಮೇಲೆ ಫೋಕಸ್ ಮಾಡ್ತಾರೆ ಅವರು. ಮೂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮೂಗನ್ನ ಹೇಗೆಲ್ಲ ಬಳಸ್ಕೋಬೋದು, ಹೇಗೆಲ್ಲ ಇದಾಗುತ್ತೆ. ಇವು ಜಾಸ್ತಿ ಕೋಪ ಬಂದುಬಿಟ್ಟಾಗ ಮೂಗು ಕೆಂಪಾಗ್ಬಿಡುತ್ತೆ. ಆ ಥರ ಸಂದರ್ಭಗಳಿಗೆ ಮೂಗನ್ನು ಕೂಡ ಆ್ಯಕ್ಟಿಂಗ್ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಅದಕ್ಕಿಂತ ಕೆಳಗಡೆ ಬಂದರೆ ಮೀಸೆ. ಬರೀ ಗಂಡಸರಿಗೆ ಮಾತ್ರ ಮೀಸೆ ಇದೆ. ಹೆಂಗಸರು ಏನು ಮಾಡ್ತಾರೆ, ಕೆಲವೊಂದು ಸಂದರ್ಭಗಳು ಬರುತ್ತೆ, ಹೆಂಗಸರು ಗಂಡಸರ ವೇಷ ಹಾಕಬೇಕಾಗುತ್ತೆ. ಆಗ ಮೀಸೆಯನ್ನು ಹೇಗೆ ಬಳಸಬೇಕು ಅನ್ನೋದು ತಿಳ್ಕೋಬೇಕು. ಎಷ್ಟು ಸಣ್ಣದ ಮೀಸೆ, ದೊಡ್ಡದ ಮೀಸೆ, ಗಿರ್ಜಾ ಮೀಸೆ, ಈ ರೀತಿ ಅದು ಆ್ಯಕ್ಟಿಂಗ್ಗೆ ಆ ಒಂದು ಸಂದರ್ಭಕ್ಕೆ ಏನು ಬೇಕು ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಆ ರೀತಿ ನಮ್ಮ ಮೀಸೆಯ ಆಕೃತಿಗಳನ್ನು ಬದಲಾಯಿಸ್ಕೊಂಡು ಮೀಸೆಯನ್ನು ನಾವು ಆ್ಯಕ್ಟಿಂಗಲ್ಲಿ ಬಳಸ್ಕೋಬೇಕು. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಮೀಸೆ ತಿರ್ಸೋದು, ಮೀಸೆ ಎತ್ತೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ದೆನ್ ತುಟಿಗಳು ಹೇಗೆ ಹೆಲ್ಪ್ ಆಗುತ್ತೆ. ಒಂದು ರೊಮ್ಯಾಂಟಿಕ್ ಸಿಚುವೇಷನ್ ಆಗಿರ್ಬೋದು, ಒಂದು ತುಂಬಾ ಕೋಪದ ಸಿಚುವೇಷನ್ ಆಗಿರ್ಬೋದು, ಕಾಪಿ ಸಿಚುವೇಷನ್ ಆಗಿರ್ಬೋದು, ಅದಕ್ಕೂ ನಮ್ಮ ಬಾಯಿನ ಯಾವ ರೀತಿ ಇರ್ತೀರಿ, ಆ ಬಾಯಿನ ತುಟಿಗಳನ್ನು ಮೇಲ್ತುಟಿ ಕೆಳತುಟಿನ ಹೇಗೆ ಬಳಸ್ಕೊತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಹಲ್ಲನ್ನು, ನಾಲಿಗೆಯನ್ನು ತುಂಬಾ ಶುಭ್ರವಾಗಿ, ಶುಚಿಯಾಗಿ ಇಟ್ಕೋಬೇಕಾಗತ್ತೆ, ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಆಗ ನಮ್ಮ ಭಾಷೆಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಆಗುತ್ತೆ. ನಂತರ ಕೆನ್ನೆಗಳು, ಗಂಟ, ಇದನ್ನು ಸಮರ್ಪಕವಾಗಿ ಯೂಸ್ ಮಾಡ್ಕೋಬೇಕು ಅಂದರೆ ಮುಖದ ವ್ಯಾಯಾಮ ಬೇಕಾಗ್ತಾ ಇರುತ್ತೆ. ಹೇಗೆಲ್ಲ ಮುಖದ ವ್ಯಾಯಾಮ ಮಾಡ್ಬೋದು, ಕಣ್ಣಿ ಮುಂದೆ ನಿಂತ್ಕೊಳ್ಳಿ, ಯಾವ್ಯಾವ ರೀತಿ ಚಾಲನೆಯನ್ನು ಈ ಒಂದು ಎಲ್ಲ ಭಾಗಗಳಿಗೂ ಕೊಡ್ಬೋದು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ. ನಂತರ 2 ಕಿವಿಗಳಿದೆಯಲ್ಲ, ಕಿವಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ICU ಸಿಚುವೇಷನಲ್ಲಿರ್ತೀರ, ಡೆತ್ ಪೇಷೆಂಟು, ಇನ್ನೇನು ಸಾಯೋ ಅಂಚಿನಲ್ಲಿರ್ತೀರ, ಯಾವುದೋ ಒಂದು ಸೌಂಡ್ ಕೇಳಿಸುತ್ತೆ. ಆಗ ನೀವು, ಸರ್ ನಿಮ್ಮ ಕಿವಿ ಮಾತ್ರ ಅಲ್ಲಾಡಬೇಕು ಸರ್, ಬೇರೆ ಯಾವುದೂ ಅಲ್ಲಾಡಬಾರ್ದು ಸರ್ ಅಂತಾರೆ, ಹೇಳ್ತಾರೆ ಡೈರೆಕ್ಟ್. ಕಿವಿ ಮಾತ್ರ ಅಲ್ಲಾಡ್ಸೋಕ್ಕೆ ನೀವು ಏನೆಲ್ಲ ಒಂದು ಸಾಧನೆಯನ್ನು ಬಳಸ್ಕೊಂಡು ಕಿವಿ ಮೇಲೆ ಹಿಡಿತ ಸಾಧಿಸಿ ಕಿವಿ ಅಲ್ಲಾಡೋ ಥರ ಮಾಡಬೇಕು.
ಅದು ಒಬ್ಬ ನಟನ ಒಂದು ರಿಯಲ್ ಡೆಡಿಕೇಶನ್ ಅಂತ ನಾವು ಹೇಳ್ತೀವಿ. ಆ ರೀತಿ ಮಾಡಿದಾಗ ನೀವು ಒಂದು ನಿಮ್ಮ ಮುಖದ ಮುಖವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಅತ್ಯುತ್ತಮವಾದ ನಟ ಆಗೋದರಲ್ಲಿ ಸಂಶಯ ಇಲ್ಲ. ಈ ರೀತಿ ನಿಟ್ಟಿನಲ್ಲಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗಿರ್ಬೋದು, ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗಿರ್ಬೋದು, ನಿಮ್ಮ ಪ್ರತಿಭೆಯನ್ನು ನೋಡ್ತಾ ನೋಡ್ತಾ ನಿಮ್ಮ ಮುಖದ ಚಲನೆಯನ್ನು ಅಬ್ಸರ್ವ್ ಮಾಡ್ತಾ ಯಾವ್ಯಾವ ರೀತಿ ಎಲ್ಲ ಬಳಸ್ಕೋಬೇಕಾಗತ್ತೆ, ಎಂತೆಂಥ ಸಂದರ್ಭಗಳಲ್ಲಿ ಯಾವ್ಯಾವ ಥರ ನೀವು ಬಳಸ್ಕೊತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಅಭ್ಯಾಸನ ಡೈಲಿ ಇಟ್ಕೊಂಡಾಗ ನೀವು ತುಂಬಾ ಒಳ್ಳೆಯ ನಟ ಆಗ್ತೀರಾ ಅಂತ ಹೇಳ್ತೀರಿ. ನಟಿಯರಿಗೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಿಗೂ ಇದುವರೆಗೂ ಏನು ಹೇಳ್ತಾ ಬಂದೆ ಎಲ್ಲ ಚಾಪ್ಟರ್ಗಳು ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ. ಆದರೆ ಕೆಲವೊಂದು ಈಗ ಗಂಡ್ಮಕ್ಳ ಮುಖಕ್ಕಿಂತ ಹೆಣ್ಮಕ್ಳು ತುಂಬಾ ಫೇಶಿಯಲ್ಲಾಗಿ ಎಕ್ಸ್ಪ್ರೆಷನ್ನಲ್ಲಿ ಕೊಡ್ತಾರೆ. ಇವಾಗ ವಿಲನ್ ರೋಲಲ್ಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಈಗ ಸೀರಿಯಲಲ್ಲೆಲ್ಲ ಬರ್ತಿದ್ದಾರೆ. ಎಷ್ಟು ಮುಖಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅಂದರೆ ನಿಜಕ್ಕೂ ನಂಬಿಡಬೇಕು. ಅಷ್ಟು ರಿಯಲಾಗಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಅವರ ಅಭ್ಯಾಸದಿಂದ ಮಾಡ್ತಾರೆ. ಪ್ರತಿಯೊಂದನ್ನು ಅಭ್ಯಾಸದಿಂದ ಬರುತ್ತದೆ. ಈ ಮುಖವನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಾಪ್ಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರಿ ಓಂ, ಸಿಗೋಣ. ಇನ್ನು ನಿಮಗೆ ಉಚಿತವಾದ ಆ್ಯಕ್ಟಿಂಗ್ ಕೋರ್ಸ್ ಬೇಕು ಅಂತ ಹೇಳಿದರೆ ದಯವಿಟ್ಟು ಈ ಲಿಂಕ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಗೆಳೆಯರಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ನಿಮ್ಮ ಸ್ಟೇಟಸಲ್ಲಿ ಈ ಒಂದು ಲಿಂಕ್ನ ಶೇರ್ ಮಾಡೋದ್ರ ಮುಖಾಂತರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಅಂತ ಹೇಳ್ತಾ ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ.